ನಾನು ಸರೋಜಾ ಸುಮಂತ್. ಇವತ್ತು ಶನಿವಾರ ಬಂದೇ ಬಿಡ್ತು. ಬಿಗ್ ಬಾಸ್ ನೋಡುಗರಿಗೆ ಸಿಕ್ಕಾಪಟ್ಟೆ ಖುಷಿಯಾದಂತಹ ದಿನ. ಕಿಚ್ಚ ಸುದೀಪ್ ಸರ್ ಅವರ ಪಂಚಾಯಿತಿ ಇವತ್ತಿರುತ್ತೆ. ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ, ಯಾರಿಗೆಲ್ಲ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅನ್ನೋ ಕುತೂಹಲ ಸಾಮಾನ್ಯವಾಗಿ ಬಿಗ್ ಬಾಸ್ ನೋಡುಗರಿಗೆ ಇದ್ದೇ ಇರುತ್ತೆ. ವಾರ ಪೂರ್ತಿ ನೋಡಿದಂತಹ ಬಿಗ್ ಬಾಸ್ ಮಂದಿಗೆ ಇವತ್ತು ಯಾರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ ಅನ್ನೋ ನಿರೀಕ್ಷೆ ಇದ್ದೇ ಇರುತ್ತೆ. ಬಹಳಷ್ಟು ಮಂದಿಗೇನು ಕ್ಲಾಸ್ ತಗೊಳ್ಳಲ್ಲ, ಇಬ್ರಿಗಂತೂ ಕ್ಲಾಸ್ ತಗೊಳ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಅಶ್ವಿನಿ ಗೌಡ ಹಾಗೆ ಕಾಕ್ರೋಚ್ ಸುದಿಗೆ ಈ ವಾರದ ಬಿಗ್ ಬಾಸ್ ಪಂಚಾಯಿತಿಯಲ್ಲಿ ಒಂದೊಳ್ಳೆ ಕ್ಲಾಸ್ ಸಿಗುತ್ತೆ, ಒಂದೊಳ್ಳೆ ತಿರುಗೇಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಎಲ್ರಿಗೂ ಇದೆ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಬಂದಾಗಿನಿಂದ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ರು. ರಕ್ಷಿತಾ ಅವ್ರನ್ನ ಈಡಿಯಟ್ ಅನ್ನೋದು, ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ಅನ್ನೋದು, ಈ ರೀತಿ ಒಂದ್ ಸ್ವಲ್ಪ ಬೇಡದ ವಿಚಾರಗಳು ಅಥವಾ ಸ್ವಲ್ಪ ನೋಡುಗರಿಗೆ ಅಸಹ್ಯ ಉಂಟು ಮಾಡೋ ಅಂಥದ್ದು, ಕೆಳಮಟ್ಟದಲ್ಲಿ ಮಾತಾಡೋ ಅಂತ ಮಾತುಗಳಾಗಿರಬಹುದು. ಈ ರೀತಿ ಮಾತಾಡಿ ನೋಡುಗರು ಕಣ್ಣಿಗೆ ಕೆಟ್ಟವರಾಗಿದ್ದಂತ ಅಶ್ವಿನಿ ಅವರಿಗೆ ಸಿಹಿ ಮಾತಲ್ಲೇ ಕಿಚ್ಚ ಸುದೀಪ್ ಅವರು ಬುದ್ಧಿ ಮಾತನ್ನ ಹೇಳಿದ್ರು. ಕಳೆದ ವಾರದ ಪಂಚಾಯತಿನಲ್ಲಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದಂತ ಕಿಚ್ಚ ಅವರ ಮಾತನ್ನ ಇವರಿಬ್ರು ಸೀರಿಯಸ್ ಆಗಿ ತಗೊಳ್ತಾರೆ, ಈ ವಾರ ಆದ್ರೂ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ರು. ಸುದೀಪ್ ಸರ್ ಬುದ್ಧಿ ಮಾತು ಹೇಳಿದಾಗ ರಕ್ಷಿತಾ ಬಳಿ ಹೋಗ್ಬಿಟ್ಟು ನಾಮಕಾವಸ್ಥೆಗೆ ಒಂದು ಕ್ಷಮೆಯನ್ನ ಕೂಡ ಕೇಳಿದ್ರು. ಅವ್ರು ಹೇಗಾದ್ರೂ ಕೇಳಿ ಅಟ್ಲೀಸ್ಟ್ ಇನ್ ಮುಂದೆ ಸರಿಯಾದ ದಾರಿಯಲ್ಲಿ ಹೋಗ್ತಾರೆ ಅಂತ ನೋಡುಗರು ಸಿಕ್ಕಾಪಟ್ಟೆ ನಿರೀಕ್ಷೆನ ಇಟ್ಕೊಂಡಿದ್ರು. ಯಾಕಂದ್ರೆ ಅಶ್ವಿನಿ ಗೌಡ ಹೊರಗಡೆ ಹೋರಾಟ ಮಾಡಿ ಹೆಸರು ಗಳಿಸಿ ಮಹಿಳೆಯರಿಗೋಸ್ಕರ ನಾನು ಹೋರಾಡ್ತೀನಿ, ಮಹಿಳೆಯರ ಪರ ಇದ್ದೀನಿ ಅಂತ ಹೆಸರು ಮಾಡಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅನುಕೂಲ ಆಗಿದ್ದು, ನೋಡಿದ್ರೆ ಇಲ್ಲಿ ಹೋರಾಟ ಮಾಡಿದಂತ ಅಶ್ವಿನಿ ಗೌಡ ಅಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದೇ ಎಲ್ರಿಗೂ ಕಾಡ್ತಿರುವಂತಹ ಪ್ರಶ್ನೆ. ಇವರು ನಿಜವಾದ ಹೋರಾಟಗಾರ್ತಿನ, ಹೆಣ್ಮಕ್ಳು ಕಂಡ್ರೆ ಇಷ್ಟು ಯಾಕೆ ಟಾರ್ಗೆಟ್ ಮಾಡ್ತಾರೆ, ಆಟ ಒಂದೇ ಮುಖ್ಯನಾ ಅನ್ನೋ ಪ್ರಶ್ನೆ ಕೂಡ ಎಲ್ರನ್ನೂ ಕಾಡ್ತಾ ಇದೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು 50 ಲಕ್ಷ ತಗೊಂಡ್ಬಂದು ಅದರಿಂದ ಜೀವನ ಮಾಡ್ಬೇಕು ಅಂತದ್ ಏನಿಲ್ಲ. ಯಾಕಂದ್ರೆ ವೆಲ್ ಸೆಟಲ್ಡ್ ಅವರು, ಸಿಕ್ಕಾಪಟ್ಟೆ ಆಸ್ತಿ ಇದೆ, 150 ಮನೆ ಬಾಡಿಗೆ ಬರುತ್ತೆ. ಹೀಗಾಗಿ ಅವರಿಗೆ ಹಣದ ಅಗತ್ಯ ಅಷ್ಟೇನೂ ಇರಲ್ಲ. ಇನ್ನು ನೇಮು ಫೇಮು ಬೇಕು ಅಂತ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ ಅವಶ್ಯಕತೆ ಅಶ್ವಿನಿ ಗೌಡ ಅವ್ರಿಗೆ ಇರ್ಲಿಲ್ಲ. ಆಚೆನೆ ಅಂದ್ರೆ ಅವ್ರು ಏನ್ ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡ್ ಬಂದಿರೋ ಅಂತದ್ದು, ಇಷ್ಟು ವರ್ಷ ನಟನೆ ಮಾಡ್ಕೊಂಡ್ ಬಂದಿರೋ ವಿಚಾರದಲ್ಲೇನೆ ಅವರಿಗೆ ಸಾಕಷ್ಟು ಹೆಸರು ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ವ್ಯಕ್ತಿತ್ವ ಹೀಗಿದೆ ಅಂತ ಒಳ್ಳೆತನದಲ್ಲಿ ನಿರೂಪಿಸ್ತಾರೆ ಅಂತ ಎಲ್ರು ಕೂಡ ಭಾವಿಸಿದ್ರು. ಆದ್ರೆ ಬಿಗ್ ಬಾಸ್ ಮನೆಗೆ ಹೋದಾದ್ಮೇಲೆ ಅಲ್ಲಿ ಉಳಿದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಆಡ್ತಾ ಇದ್ದಾರಾ ಅಥವಾ ಅವ್ರ ರಿಯಲ್ ವ್ಯಕ್ತಿತ್ವ ಹೊರಗೆ ಬರ್ತಾ ಇದೆಯಾ ಅನ್ನೋ ಅನುಮಾನ ಎಲ್ಲರನ್ನು ಕಾಡ್ತಾ ಇದೆ. ಸದ್ಯಕ್ಕೆ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ನಡವಳಿಕೆಗೆ ಎಲ್ಲರೂ ಕೂಡ ಬೇಸರನ ವ್ಯಕ್ತಪಡಿಸ್ತಾ ಇದೆ. ಅದನ್ನ ಹೊರತುಪಡಿಸಿ ಈ ವಾರ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಮತ್ತೊಮ್ಮೆ ಕ್ಲಾಸ್ ತಗೊಳ್ತಾರೆ ಅನ್ನೋ ನಿರೀಕ್ಷೆ ಇದೆ. ಕಳೆದ ವಾರ ರಕ್ಷಿತನ ಟಾರ್ಗೆಟ್ ಮಾಡಿದ್ದಕ್ಕಷ್ಟೇ ಕ್ಲಾಸ್ ತಗೊಂಡಿದ್ರು, ಆದ್ರೆ ಎಸ್ ಅನ್ನೋ ಪದ ಬಳಸಿದ್ದಕ್ಕೆ ಕ್ಲಾಸ್ ತಗೊಂಡಿರ್ಲಿಲ್ಲ. ಎಸ್ ಅಂತ ಅಂದ್ರೆ ಸಿಂಪತಿನ ಅಥವಾ ಸ್ಲಮ್ ಅಲ್ಲಿ ಅನ್ನೋ ಪದ ಬಳಸಿದ್ರ ಅಥವಾ ಕ್ಯಾಟಗರಿ ಬಳಸಿದ್ರ ಅನ್ನೋದನ್ನ ಅಶ್ವಿನಿ ಗೌಡ ಅವರೇ ಏನು ಕ್ಲಾರಿಟಿನ ಕೊಡ್ಬೇಕು. ಅದ್ರದ್ದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಆದ್ರೆ ಈ ಸಂಬಂಧ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ, ಇನ್ವೆಸ್ಟಿಗೇಷನ್ ನಡೆಯುವಂತಹ ಸಾಧ್ಯತೆ ಇದೆ. ಇದನ್ನ ಹೊರತುಪಡಿಸಿ ಈ ವಾರ ಚೇಂಜ್ ಆಗ್ತಾರೆ ಅಂದ್ರು ಚೇಂಜ್ ಆಗಿಲ್ಲ ಅಂತಂದ್ರೆ ಈ ವಾರ ಅವ್ರು ನಡ್ಕೊಂಡಿದ್ದೇನು, ಈಗ ಏನದು ಕಂಟೆಸ್ಟೆಂಟ್ ಒಳಗೆ ಬಂದಂತಹ ಹೊಸ ಕಂಟೆಸ್ಟೆಂಟ್ ಗಳಿಗೆ ಒಂದು ಬಿಗ್ ಬಾಸ್ ಸ್ಪೆಷಲ್ ಅಧಿಕಾರವನ್ನ ಕೊಟ್ಟಿತ್ತು. ಕ್ಯಾಪ್ಟನ್ ಆಗಿ ಮ್ಯೂಟೆಂಟ್ ರಘು ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಈ ವಾರ ಕಳಪೆ ಮತ್ತೆ ಉತ್ತಮ ಯಾರು ಅಂತ ಬಂದಾಗ ಹೆಚ್ಚು ಧ್ರುವಂತ್ ಅವ್ರಿಗೆ ಉತ್ತಮ ಅನ್ನೋ ಪಟ್ಟ ಸಿಕ್ತು. ಹಾಗೆ ಕಳಪೆ ಅನ್ನೋ ಪಟ್ಟ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದೆ. ಅಶ್ವಿನಿ ಗೌಡ ಅವರು ಅದನ್ನ ಕ್ಲಾಪ್ ಮಾಡಿ ಖುಷಿಯಾಗಿ ಸ್ವೀಕರಿಸಿದ್ರು ಕೂಡ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಏನಂತ ಅಂದ್ರೆ ಜೈಲೊಳಗಡೆ ಕಳಪೆ ಪಟ್ಟ ಕೊಟ್ಟಿದ ತಕ್ಷಣ ಏನು ಯೂನಿಫಾರ್ಮ್ ಹಾಕೊಂತಾರಲ್ಲ, ಅದಾದ್ಮೇಲೆ ಜೈಲೊಳಗೆ ಹೋಗ್ಬಿಡ್ಬೇಕು. ಆದ್ರೆ ಆಗ್ಲೂ ಕೂಡ ಟೈಮ್ ಪಾಸ್ ಮಾಡಿದ್ರು. ಕಳಪೆ ಪಟ್ಟ ತೆಗೆದುಕೊಂಡವರಿಗೆ ಗಂಜಿ ಬಿಟ್ರೆ ಬೇರೆ ಯಾವ ಪದಾರ್ಥವನ್ನು ತಿನ್ನೋದಕ್ಕೆ ಕೊಡಬಾರ್ದು. ಆ ರೀತಿ ಏನಾದ್ರೂ ಕೊಟ್ರೆ ಅಶ್ವಿನಿ ಗೌಡ ಯಾರು ಕಳಪೆ ತಗೊಂಡಿರ್ತಾರೆ ಅವ್ರು ಮಾತ್ರ ಶಿಕ್ಷೆ ಅನುಭವಿಸೋದಲ್ಲ, ಮನೆ ಮಂದಿಗೆ ಊಟದ ವಿಚಾರದಲ್ಲೂ ಕೂಡ ಶಿಕ್ಷೆ ಸಿಗತ್ತೆ. ಇಲ್ಲಿ ಏನಾಯ್ತು ಅಂತ ಅಂದ್ರೆ ಅಶ್ವಿನಿ ಗೌಡ ಅವರು ಕಳಪೆ ಬಟ್ಟೆನ ತೊಟ್ಕೊಂಡ್ರು ಕೂಡ ಒಂದು ಆಪಲ್ನ ತಗೊಂಡು ತಿಂತಾ ಇರ್ತಾರೆ. ಮ್ಯೂಟೆಂಟ್ ರಘು ಕ್ಯಾಪ್ಟನ್ ಆಗಿರೋದ್ರಿಂದ ಅಷ್ಟು ಸಲ ಹೇಳ್ತಾರೆ ಇದು ರೂಲ್ಸ್ ಬ್ರೇಕ್ ಮಾಡದಂತೆ, ನೀವು ಏನನ್ನೂ ತಿನ್ನೋ ಆಗಿಲ್ಲ, ದಯವಿಟ್ಟು ಜೈಲಿಗೆ ನಡೀರಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಅಶ್ವಿನಿ ಗೌಡ ಅದನ್ನ ಕೇಳೋದಿಲ್ಲ.
ಆಪಲ್ ನ ಪೂರ್ತಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ, ಅಷ್ಟರಲ್ಲಿ ಗಿಲ್ಲಿ ನಟ ಅದನ್ನ ಕಿತ್ಕೋತಾರೆ. ಇದಿಷ್ಟು ಒಂದ್ ಕಡೆ ಆದ್ರೆ ಈ ಸಲಿಯ ಜೈಲು ಹೇಗಿದೆ ಅಂತಂದ್ರೆ ಬರೀ ಕಂಬಿಗಳನ್ನ ಹಾಕಿ ಒಂದ್ ಸೈಡ್ ಮಾಡಿದ್ದಾರೆ. ಆಗ ಪ್ರತಿ ಸೀಸನ್ ಅಲ್ಲೂ ಹೇಗಿತ್ತು ಅಂದ್ರೆ ಜೈಲೊಳಗಡೆನೆ ವಾಶ್ರೂಮ್ ಕೂಡ ಇತ್ತು. ಹೀಗಾಗಿ ಜೈಲು ವಾಸ ಮುಗಿಯೋವರೆಗೂ ಕೂಡ ಕಳಪೆ ಪಟ್ಟ ತಗೊಂಡವರು ಆಚೆ ಬರ್ತಾ ಇರಲ್ಲ. ಈ ಬಾರಿ ಜೈಲಿನಲ್ಲಿ ವಾಶ್ರೂಮ್ ಇಲ್ಲ, ಹೀಗಾಗಿ ನಾರ್ಮಲ್ ವಾಶ್ರೂಮ್ ಅನ್ನೇ ಅವರು ಕೂಡ ಬಳಸಬಹುದು. ಹೀಗಾಗಿ ಅಶ್ವಿನಿ ಗೌಡ ಅವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕು, ನನ್ಗೆ ಹೊಟ್ಟೆ ಸರಿ ಇಲ್ಲ ಅಂತ ನಾರ್ಮಲ್ ಎಲ್ಲಾ ಸ್ಪರ್ಧಿಗಳಿಗೂ ಒಂದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಇವರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ. ಇಷ್ಟೆಲ್ಲಾ ನಡೆದಾದ್ಮೇಲೂ ಕೂಡ ಇನ್ನೊಂದು ಮಹಾ ಅಪರಾಧ ಅಥವಾ ತಪ್ಪನ್ನ ಮಾಡ್ತಾರೆ ಅಶ್ವಿನಿ ಗೌಡ ಅವರು. ಕಂಟೆಸ್ಟೆಂಟ್ ನ ಎಲ್ಲಾ ಟೂತ್ ಬ್ರಷ್ ಗಳನ್ನ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಾರೆ. ಎಲ್ರಿಗೂ ಇರುವಂತ ಅನುಮಾನ, ವಾಶ್ರೂಮ್ಗೆ ತಗೊಂಡೋದಂತ ಟೂತ್ ಬ್ರಷ್ ನಲ್ಲಿ ಅವ್ರಿಗೆ ಏನ್ ಮಾಡಿದ್ರು, ಏನಾದ್ರು ವಾಶ್ರೂಮ್ ಕ್ಲೀನ್ ಮಾಡಿದ್ರಾ ಅಂತ. ಇಷ್ಟು ಕ್ರೂರತೆ ಯಾಕೆ, ಇಷ್ಟು ಕೆಟ್ಟತನ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಒಟ್ಟಾರೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಎಸ್ ಅನ್ನೋ ಪದಕ್ಕೆ ಉತ್ತರ ಸಿಗಬಹುದು, ಅಂದ್ರೆ ಕ್ಲಾರಿಟಿ ಸಿಗಬಹುದು. ಹಾಗೆ ಅಶ್ವಿನಿ ಗೌಡ ಅವರು ಕಳಪೆ ಪಟ್ಟ ತಗೊಂಡ್ರು ಕೂಡ ಅಷ್ಟು ದುರಹಂಕಾರದಲ್ಲಿ ಯಾಕೆ ನಡೆದುಕೊಂಡ್ರು, ಅಂಡ್ ಟೂತ್ ಬ್ರಷ್ ತಗೊಂಡೋಗಿ ಏನೆಲ್ಲ ಮಾಡಿದ್ರು, ಇದಕ್ಕೆಲ್ಲ ಒಂದು ಒಳ್ಳೆ ಉತ್ತರ ಸಿಗುವಂತಹ ಚಾನ್ಸಸ್ ಇರುತ್ತೆ. ಕಿಚ್ಚ ಸುದೀಪ್ ಸರ್ ಅವರು ಅಷ್ಟೇ ಗಟ್ಟಿಯಾಗಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ದಾರೆ. ಇದರ ಹೊರತುಪಡಿಸಿ ಒಂದು ಕಡೆ ಕಾಕ್ರೋಚ್ ಸುದೀಪ್, ಅಶ್ವಿನಿ ಗೌಡ ಹಾಗೆ ಜಾನ್ವಿ ಹಾಗೆ ಕಾಕ್ರೋಚ್ ಸುದೀಪ್, ಈ 3 ಜನನು ಒಂದೇ ರೀತಿಯ ವಾತಾವರಣದಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಜೊತೆಗೆ ಹೊರಗೆ ಬಂದಂತ ಕಂಟೆಸ್ಟೆಂಟ್ಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, 3 ಜನ ಒಂದೇ ಮನಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ ಅಂತ. ಕಾಕ್ರೋಚ್ ಸುದೀಪ್ ಮೊದ್ಲಿಂದಲೂ ಕೂಡ ರಕ್ಷಿತಾ ಅವ್ರ ಮೇಲೆ ಮುಗಿ ಬೀಳ್ತಾನೆ ಇದ್ದಾರೆ. ಏನ್ ಅಶ್ವಿನಿ ಗೌಡ ಜಾನುಗೆ ರಕ್ಷಿತಾ ಕಂಡ್ರೆ ಆಗಲ್ಲ, ಈಗ ಇವ್ರಿಗೂ ಕಂಡ್ರೆ ಆಗ್ತಾ ಇಲ್ಲ. ಹಿಂಗೆ ಏನೋ ಮಾತಾಡ್ತಿರ್ಬೇಕಾದ್ರೆ ಸೆಡೆ ಅನ್ನೋ ಪದವನ್ನ ಯೂಸ್ ಮಾಡಿದ್ದಾರೆ ರಕ್ಷಿತಾಗೆ ಅದು ಏನೋ ತಪ್ಪು ಪದ, ಏನೋ ಕೆಟ್ಟ ಪದ ಅಂತ ಗೊತ್ತಾಗಿ ಅದಕ್ಕೆ ಕ್ಲಾರಿಟಿ ಕೇಳಿದಾಗ ಸೆಡೆ ಅಂತ ಅಂದ್ರೆ ಚೈಲ್ಡ್ ಅನ್ನೋ ಅರ್ಥ ಅಷ್ಟೇ ಅಂತ ಕ್ಲಾರಿಟಿನ ಕೊಟ್ಟಿದ್ದಾರೆ. ರಕ್ಷಿತಾ ಮುಂದೆ ಈ ಕ್ಲಾರಿಟಿ ವರ್ಕ್ ಆಗಿರಬಹುದು, ಆದ್ರೆ ಕಿಚ್ಚ ಸುದೀಪ್ ಮುಂದೆ ಈ ಕ್ಲಾರಿಟಿ ವರ್ಕ್ ಆಗತ್ತಾ, ಅದಕ್ಕೆ ಸೆಡೆ ಅಂದ್ರೆ ಏನು, ರಕ್ಷಿತಾಗೆ ಆ ಸೆಡೆ ಪದವನ್ನ ಯಾಕೆ ಬಳಸಿದ್ರು, ಮತ್ತೊಮ್ಮೆ ಬಳಸದಂತೆ ಎಚ್ಚರಿಕೆಯನ್ನ ಕೊಡ್ತಾರ, ಇದೆಲ್ಲವನ್ನ ಕೂಡ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ನೋಡಬಹುದು. ನಾವು ಕೂಡ ಕಾತರದಿಂದ ಕಾಯ್ತಾ ಇದೀವಿ. ಜೊತೆಗೆ ಒಂದು ಫನ್ ಮೂಮೆಂಟ್ ಇವತ್ತಿನ ಪ್ರೋಮೋದಲ್ಲಿ ಬಿಟ್ಟಿರೋ ಅಂತದ್ದು. ಪಾಪ ಇಷ್ಟು ದಿನ ಗಿಲ್ಲಿ ನಟ ತಾನು ಕೆಂಪೇಗೌಡ ಸ್ಟೈಲ್ ನಲ್ಲಿ ಇದ್ದೀನಿ ಅಂತ ಹೇಗೋ ಖುಷಿ ಪಡ್ತಾ ಇದ್ರು, ಕಾವ್ಯಂಗೋಸ್ಕರ ಮೀಸೆ ಸ್ಟೈಲ್ ಅನ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲಾ ಮನೆ ಮಂದಿ ಸೇರ್ಬಿಟ್ಟು ಮ್ಯೂಟೆಂಟ್ ರಘು ಹೇಳಿದ ಮಾತಂತೆ ಫುಲ್ಲು ಮೀಸೆನ ಬೋಳ್ಸ್ಬಿಟ್ಟಿದ್ದಾರೆ. ಸೊ ಪಾಪ ಖುಷಿಯಾಗಿದ್ದಂತ ಗಿಲ್ಲಿ ನಟ ಇವತ್ತು ಬೇಜಾರಲ್ಲಿದ್ದಾರೆ. ಇದೆಲ್ಲ ತಮಾಷೆ ಜೊತೆಗೆ ಕಿಚ್ಚನ ಪಂಚಾಯತಿನಲ್ಲಿ ಒಂದೊಳ್ಳೆ ಪಾಠ ಕೂಡ ಕಲಿಸ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ನಾವು ಕೂಡ ಕಾಯ್ತಾ ಇದೀವಿ, ನೀವು ಕೂಡ ನೋಡ್ತಾ ಇರಿ.